ಮಂಡ್ಯ ಸೊಗಡು ಅಂತ ಹೇಳ್ಬೋದು. ಮತ್ತು ಪ್ರತಿಯೊಬ್ಬರು ಕೂಡ ಈ ಸಿನಿಮಾನ ವೀಕ್ಷಿಸಬೇಕು. ಯಾಕೆಂದರೆ ಇವತ್ತು ದಾಸಪ್ಪ ಅನ್ನೋದು ಅವ್ರ ಮನೇಲಿ ಏನೇನು ಏನೇನು ನಡೀತೈತೆ ಏನು ಎತ್ತ ಅನ್ನೋದನ್ನ ನಮ್ಗೆ ಗೊತ್ತಿರೋದಿಲ್ಲ. ಅವನ ಆ ಆಚರಣೆಗಳ್ನ ಭಾಳ ತುಂಬ ಅದ್ಭುತವಾಗಿ ತೋರಿಸಿರೋಂಥ ನಮ್ಮ ವಿಜಯ್ ಅವ್ರಿಗೆ, ಡೈರೆಕ್ಟ್ರುಗಳಿಗೆ ಭಾಳ ಖುಷಿ ಆಗುತ್ತೆ ಈ ವಿಚಾರ. ಸರ್ ಇರಿ ಸರ್, ನೀವು ಥ್ಯಾಂಕ್ ಯು. ಆಗಿತ್ತು. ಎಲ್ರಿಗೂ ನಮಸ್ಕಾರ. ಇದೊಂದು ಲೋ ಬಡ್ಜೆಟ್ ಸಿನಿಮಾ ಅಂತ ಅನಿಸಿದ್ರು ಕೂಡ ಕಾಮಿಡಿ ವೈಸ್ ಆಗಲಿ, ಒಂದು ಒಳ್ಳೆ ಮೆಸೇಜ್ ಆಗಲಿ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಈಗಿನ ಸಂದರ್ಭದಲ್ಲಿ ಕಾಮಿಡಿ ಎಲ್ಲೋ ಒಂದು ಕಡೆ ತುಂಬ ಕಮ್ಮಿ ಆಗ್ತಿತ್ತು ಕನ್ನಡ ಸಿನಿಮಾದಲ್ಲಿ. ಇದು ತುಂಬ ಚೆನ್ನಾಗಿ ಬಂದಿದೆ. ದಾಸಪ್ಪ ಅನ್ನೋ ಪಾತ್ರದ ಮೇಲೆ ಈ ಸಿನಿಮಾ ನಿಂತಿರೋದು ತುಂಬ ಇಷ್ಟ ಆಯಿತು. ಆ ಹುಡುಗನ ಪಾತ್ರ ಮಾಡಿರೋಂಥ ವಿನೋದ್ ಗೊಬ್ಬರಗಳನ್ನು ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ಆ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಆ ಪಾತ್ರ ತುಂಬ ಕಾಮಿಡಿ ಕೊಡೋದ್ರ ಜೊತೆಗೆ ಲಾಸ್ಟ್ ಒಂದು ಮೆಸೇಜ್ ಹೇಳಿದರು. ಕುಡಿಯೋದ್ರಲ್ಲೂ ತುಂಬ ನೋವಿದೆ, ಅರ್ಥ ಮಾಡ್ಕೊಳ್ಳಿ ಅಂತೇಳಿ. ತುಂಬ ಸಿನಿಮಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರ ನೋಡಿ ಸಪೋರ್ಟ್ ಮಾಡಿ. ಜಿಂಗ ಲಕ 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 ದಾಸಪ್ಪ ಸೂಪರು ಸಿನಿಮಾ ಅಂತೂ ಅಲ್ಟಿಮೇಟು. ಹಳ್ಳಿ ಸೊಗಡಿನ ಸೂಪರ್ ಹಿಟ್ ಸಿನಿಮಾ ಈ ರೇಂಜಿಗೆ ಬಂದಿದೆ ಅಂತಂದರೆ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ. ಸಕ್ಕತ್ತಾಗಿದೆ ಸಿನಿಮಾ. ಸೂಪರ್ ಸೂಪರ್ ಸೂಪರ್. ದಾಸಪ್ಪ ಹಳ್ಳಿ ಸೊಗಡಿನ ಉತ್ತಮ, ಈ ವರ್ಷದ ಉತ್ತಮ ಅತ್ಯುತ್ತಮ ಸಿನಿಮಾ. ಸೂಪರ್. ಸರ್ ಹೇಗೆ ಅನಿಸ್ತು ಸಿನಿಮಾ ನಿಮಗೆ? ಭಾಳ ದಿನ ಆದಮೇಲೆ ನಾನು ಒಂದು ಯಾವುದೇ ಥರ ಒಂದು ಬ್ಲಡ್ ಆಗಲಿ ಅಥವಾ ಒಂದು ಒಳಗರ ಸೀನ್ ಆಗಲಿ ಏನೂ ಇರ್ತಾನೆ ಒಂದು ಹಳ್ಳಿ ನೇಟಿವಿಟಿ ಇರೋ ಅಂಥ ಒಂದು ಪಿಕ್ಚರ್ ನೋಡಿದ್ದು. ಟು ಬಿ ಆನೆಸ್ಟ್, ನಾನು ಆಲ್ಮೋಸ್ಟ್ 4 ಇಯರ್ಸ್ ಆಗಿತ್ತು ನಾನು ಥಿಯೇಟ್ರಿಗೆ ಬಂದಿದ್ದೆ. ಸೊ ನಾನು ಇವತ್ತು ಬಂದಿದ್ದೀನಿ. ಬಟ್ ಅವ್ರು ಪಿಕ್ಚರ್ ಮಾಡಬೇಕಾದ್ರೆ ನಾನು ಕೂತ್ಕೊಂಡೆಲ್ಲ ನೋಡ್ತಾ ಇದ್ದೆ, ಏನು ಬರ್ತಾ ಇದೆ ಏನು ಅಂತ ಅಂದ್ಬಿಟ್ಟು. ಸೊ ಆ ಮೂಮೆಂಟಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ನೋಡಿದಾಗ ನನಗನ್ಸಿದ್ದು ತುಂಬ ಸ್ಲೋ ಮಾಡ್ತಾರೆ, ಏನೋ ಮಿಸ್ಸಿಂಗ್ ಅನಿಸ್ತಿತ್ತು. ಬಟ್ ಥಿಯೇಟ್ರಲ್ಲಿ ನೋಡಿದಾಗ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಎಷ್ಟು ಜನ ಬಂದು ಥಿಯೇಟ್ರ್ ನೋಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಬಟ್ ಇಂಥದ್ದೊಂದು ಮೂವಿನ ಎಲ್ಲರೂ ಬಂದು ನೋಡಬೇಕು. ಸೆಕೆಂಡು, ನನಗನ್ಸಿರೋ ಸೆನ್ಸಲ್ಲಿ ಈ ಮೂವಿ ಮಾತ್ರ ಎಲ್ಲರ ಮನೇಲಿ ಅಟ್ಲೀಸ್ಟ್ ಟಿ ವಿಲಂತೂ ಎಲ್ಲರೂ ಖುಷಿ ಪಡೋ ಥರ ಓಡುತ್ತೆ ಅನ್ನೋದು ನನ್ನ ಇದು. ಅದು ಬಿಟ್ಟರೆ ಈಗ ನನ್ನ ಎಲ್ಲ ಫ್ರೆಂಡ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಗೊಬ್ಬರ ಜಾಸ್ತಿ ಕುಡಿದ್ಬಿಟ್ಟಾನೆ, ಬಟ್ ಅಷ್ಟೇ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸುಮಾರು ವರ್ಷಗಳ ನಂತರ ಈ ಥರದೊಂದು ಸಿನಿಮಾ ರಿಲೀಸ್ ಆಗಿರೋದು ಖುಷಿ ವಿಚಾರ. ಕಲಾವಿದರು ಎಲ್ಲರೂ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಗೊಬ್ಬರಗಾಲ ಆಗಿರ್ಬೋದು, ಚನ್ನಪಟ್ಟಣ ಸೀನಣ್ಣ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾನ ಥಿಯೇಟ್ರಲ್ಲಿ ನೋಡ್ರಿ. ಒಂದೊಳ್ಳೆ ಸಂದೇಶ ಇದೆ, ಎಲ್ರಿಗೂ ತಲುಪುವಂಥ ಒಂದು ಮ್ಯಾಟ್ರ್ ಇದೆ. ಹಾಗಾಗಿ ಎಲ್ರಿಗೂ ಒಂದು ಸಿನಿಮಾ ನೋಡಿ ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ನಮ್ಮ ಗೊಬ್ಬರನ ಕ್ಯಾರೆಕ್ಟರ್ ಅಂತೂ ಕುಡ್ದಂಗೆ ಇದೆ. ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಬಿಟ್ಬಿಡ್ತೀನಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಹಾಗೆ ಎಲ್ಲರೂ ಕುಡಿಯೋದು ಬಿಟ್ಬಿಟ್ರಪ್ಪ. ಮೇಡಮ್, ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ. ಇವತ್ತು ಸಿನಿಮಾಗಳದ್ದು ಕೊರತೆ ಇದೆ, ನಿರ್ದೇಶಕಗಳದ್ದು ಕೊರತೆ ಇದೆ. ಒಬ್ಬ ಉದಯೋನ್ಮುಖ ನಿರ್ದೇಶಕ ಇವತ್ತು ಸ್ಯಾಂಡಲ್ವುಡ್ಗೆ ಉಟ್ಕೊಂಡಿದ್ದಾರೆ ಅಂತ ನಮಗೊಂದು ಭರವಸೆ ಮೂಡಿಸ್ತಕ್ಕಂಥ ಒಂದು ಕೆಲಸನ ವಿಜುವಲ್ ಮಾಡಿದ್ದಾರೆ. ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರನ್ನ ಬಿಡದೆಯಿಂದ ನಾವು ನೋಡ್ಕೊಂಡ್ಬಂದು ಒಬ್ಬ ಸಕ್ಸಸ್ ನಮ್ಮ ಫ್ರೆಂಡ್ ಇದೆ ಅಂದ್ಬಿಟ್ಟು ಇವತ್ತು ನಮ್ಗೆ ಖುಷಿ ಆಯಿತು. ಸಿನಿಮಾ ಮಾತ್ರ ಪ್ರತಿಯೊಬ್ಬರು ನೋಡಿ, ಪ್ರತಿಯೊಬ್ಬರು ಎಂಜಾಯ್ ಮಾಡಿ, ಅದನ್ನು ತಗೊಳ್ಳಿ. ವಿಷಯ ಇದೆ ಈ ಸಿನಿಮಾದಲ್ಲಿ. ಎಲ್ಲ ಥರನೂ ಒಂದೇ ಸಿನಿಮಾದಲ್ಲಿ ಹಾಕಿ ನೀಟಾಗಿದೆ. ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಈ ಸಿನಿಮಾದ ಇನ್ನೊಂದು ಏನು ಅಂದರೆ, ಎಲ್ಲರೂ ಇವಾಗ ಸಿಟಿ ಜೀವನ ತೋರಿಸ್ತಾ ಇದ್ದಾರೆ. ಪ್ರತಿದಿನ ಏನು ನಡೆಯುತ್ತೋ ಹಳ್ಳಿಯಲ್ಲಿ, ಸಿಟಿಯಲ್ಲಿ ಬಂದಿರೋರು ಎಲ್ಲರೂ ಮರ್ತು ಬಿಡ್ತಾರೆ. ಇವಾಗ ನಾನೊಬ್ಬ ಹಳ್ಳಿಯಿಂದನೇ ಬಂದಿರೋದು. ಇವಾಗ ಹಳ್ಳಿಯಿಂದ ಬಂದಿರೋ ಪ್ರತಿಭೆ ಯಾರೇ ಒಬ್ಬ ಫಿಲಮ್ ನೋಡಿದ್ರು ನಮ್ದು ಏನಾರ ಒಂದು ರಿಲೇಟೆಡಲ್ಲಿ ಮ್ಯಾಚ್ ಆಗುತ್ತೆ. ಹಳ್ಳಿಯಲ್ಲಿ ಪ್ರತಿದಿನ ನಡೆಯುವಂಥ ಸಂಘಟನೆ ಮಾಡಿ ನಮ್ಮ ಸ್ನೇಹಿತ ಅವನ್ನ ಎಲ್ಲರೂ ಕೈ ಹಿಡಿದು ಪ್ರೋತ್ಸಾಹ ತುಂಬ ಚೆನ್ನಾಗಿದೆ. ಇದು ಹಳ್ಳಿ ಜನಕ್ಕೆ ಸಿಟಿ ಹುಡುಗರು ನೋಡಿದ್ರೆ ಅವ್ರಿಗೆ ಫೀಲ್ ಆಗುತ್ತೆ, ಹಳ್ಳಿಲಿ ಈ ಥರ ನಡೆಯುತ್ತಾ ಅಂತ. ಯಾಕಂದರೆ ಸಿಟಿಲಿ ಬಂದುಬಿಟ್ಟು ಸಿಟಿ ಲೈಫೇ ನೋಡ್ತಿರ್ತಾರೆ. ಬಟ್ ಇದು ಪಕ್ಕ ಹಳ್ಳಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಇಲ್ಲಿ ಕಾಲೇಜಲ್ಲಿ ಓದ್ತಾ ಇರೋ ಪ್ರತಿಯೊಬ್ಬರ ತಂದೆ ತಾಯಿನೂ ಏನು ಮಾಡ್ತಾ ಇರ್ತಾರೆ, ಹೆಂಗೆ ಮಾಡ್ತಾ ಇರ್ತಾರೆ, ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ, ಒಂದು 5 ನಿಮಿಷ ಸಿನಿಮಾ ನೋಡ್ಬಿಟ್ಟು ಕಣ್ಣು ಮುಚ್ಕೊಂಡು ನಿಮಗೆ ಉತ್ತರ ಸಿಗುತ್ತೆ. ಥ್ಯಾಂಕ್ ಯು. ದಾಸಪ್ಪ ಫಿಲಮ್ ಸೂಪರ್ ಸೂಪರ್ ಸೂಪರ್. ಪ್ರತಿಯೊಂದು ಕುಟುಂಬನೂ ಎಲ್ಲ ಬಂದು ನೋಡಬೇಕು. ಅವ್ರು ನಮ್ಮ ಫ್ರೆಂಡು, 10-15 ವರ್ಷ ಸ್ನೇಹಿತ. ಆದರೆ ಈ ಥರ ಟ್ಯಾಲೆಂಟಾಗಿ ಮಾಡುವಂಥ ನಾವು ತುಂಬ ಮೆಚ್ಚಿದ್ದೀವಿ. ಎಲ್ಲ ನೋಡಿ, ಎಲ್ಲ ಕುಟುಂಬ ನೋಡಲೇಬೇಕು ಮೇಡಮ್. ಪ್ರತಿಯೊಬ್ಬರು ನೋಡಬೇಕು. ಹೀರೋಯಿನ್ ಅವರಿಗೆ ಹಿಂದೆ ಬನ್ನಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಟಿಯರು